ಇವತ್ತು ಮತ್ತು ನಾಳೆ ನಮ್ಮಲ್ಲಿ ಜ್ಯೂಸ್ ಬಿಲ್ವ ಮಿಲ್ಕ್ ಶೇಕ್ ಕೂಡ ದೊರೀತಾ ಇದೆ. ಸೊ ಇಲ್ಲಿ ಬಿಲ್ವದ ಗಿಡಗಳು ಹಾಗೆ ಸಸ್ಯಧಾಮದ ಜೇನುತುಪ್ಪ ಇದೆ. ಬಿಲ್ವದ ಬಹಳಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳು ನಮ್ಮಲ್ಲಿ ಲಭ್ಯ ಇದೆ, ನೋಡ್ಬೋದು. 10 ರೂಪಾಯಿ ಕೂಡ ಬಿಲ್ವ ಬರ್ಫಿ ನಮ್ಮಲ್ಲಿ ಲಭ್ಯ. ಯಾರಾದರೂ ದೊಡ್ಡದು ತೊಗೊಳೋಕ್ಕೆ ಹಿಂಜರಿಕೆ ಇದ್ದರೆ ರುಚಿ ಹೇಗಿರುತ್ತೋ ಅಂತ ಈ ಥರದ 10 ರೂಪಾಯಿಂದ ತೊಗೊಳ್ಬೋದು. ಹಾಗೆ ಆಮ್ಲ ಬರ್ಫಿ ಕೂಡ 10 ರೂಪಾಯಿಗಿದೆ ನಮ್ಮಲ್ಲಿ. ಸೊ ಈಗಾಗಲೇ ಕಾಯಿ ಬಿಟ್ಟಿರೋ ಅಂತಹ ಬಿಲ್ವ ಪತ್ರೆ ಗಿಡವನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಈಗ ಸ್ಥಳದಲ್ಲೇ ಬಿಲ್ವ ಮಿಲ್ಕ್ ಶೇಕ್ ಕೂಡ ನಾವು ಮಾಡಿ ಕೊಡ್ತಾ ಇದ್ದೇವೆ. ಸೊ ಬಂದು ರುಚಿಯನ್ನು ನೋಡಬಹುದು ತಾವು. ಈಗ ಇಲ್ಲಿ ಬಿಲ್ವ ಗಿಡಗಳ ಬಗ್ಗೆ ಒಬ್ಬರು ರೈತರು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅವ್ರಿಗೆ ತೇಜಸ್ವಿ ಅವರು ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಯ್ ಸರ್, ತೇಜಸ್ವಿ ಸರ್. ತೇಜಸ್ವಿ ಅವರು ಹಾಯ್ ಸರ್. ಏನೇನು ಮಾರಾಟಕ್ಕೆ ಇಟ್ಟಿದ್ದೀರಾ ಇವತ್ತು? ಇಲ್ಲಿ ಬಿಲ್ವದ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಇದೆಲ್ಲವೂ ಮಾರಾಟಕ್ಕಿದೆಯಾ, ಬರೀ ಪ್ರದರ್ಶನಕ್ಕಿದೆಯಾ? ಮಾರಾಟ ಪ್ರದರ್ಶನ ಕೂಡ ಇದೆ. ಬಿಲ್ವ ಬರ್ಫಿ ಇದೆ, ಬಿಲ್ವ ಕ್ಯಾಂಡಿ ಇದೆ, ಹಾಗೆಯೇ ಆಮ್ಲ ಕ್ಯಾಂಡಿ ಇದೆ, ಜಾಗರೀಸ್ ಇದೆ, ಹಾಗೆ ಆಮ್ಲ ಬರ್ಫಿ ಇದೆ. ಶುಗರ್ ಪೇಷಂಟ್ಸ್ಗೆ ಬಿಲ್ವದ ಕಾಯಿಯ ಪುಡಿ ಇದೆ, ತುಂಬಾ ಒಳ್ಳೆಯದು. ಓ, ಇದು ಸಕ್ಕರೆ ರೋಗಿಗಳು ಬಳಸಬಹುದಾ? ಬಹಳ ಗಟ್ ಫ್ರೆಂಡ್ಲಿ ಇದೆ. ಓಕೆ, ಉದರದ ಡಾಕ್ಟರ್ ಅಂತಾನೆ ಕರೀತಾರೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಿಲ್ವದಿಂದ. ಈಗ ಜ್ಯೂಸ್ ಮಿಲ್ಕ್ ಶೇಕ್ ಕೂಡ ಮಾಡ್ತಾ ಇದ್ದೀರಾ? ಇದು ಕಸ್ಟಮರ್ ಬಂದಾಗ ತಕ್ಷಣಕ್ಕೆ ತಯಾರು ಮಾಡಿ ಕೊಡ್ತೀರಲ್ಲ? ಹೌದು, ಮಿಲ್ಕ್ ಶೇಕ್ ಪೌಡರ್ ಕೂಡ ರೆಡಿ ಸಿಗುತ್ತೆ. ನಾವು ಇದನ್ನ ಮನೇಲಿ ತಗೊಂಡೋಗಿ ಮಾಡ್ಕೊಳ್ಬೋದಾ ಅವರು? ಧನ್ಯವಾದ. ಸಸ್ಯಧಾಮ ನರ್ಸರೀಸ್ ಬಿಲ್ವ. ಸಾಕಷ್ಟು ಜನ ಗ್ರಾಹಕರು ಇದರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ದಕ್ಷಿಣ ಭಾರತಕ್ಕೆ ಇದು ಹೊಸದಾಗಿ ಬಂದಿರುವಂಥದ್ದು. ಉತ್ತರ ಭಾರತದಲ್ಲಿ ಇದರ ಉತ್ಪನ್ನಗಳು ಸಾಕಷ್ಟು ಸಿಗ್ತವೆ. ಆದರೆ ದಕ್ಷಿಣ ಭಾರತಕ್ಕೆ ಈಗ ಸಸ್ಯಧಾಮ ಕಳೆದ ವರ್ಷದಿಂದ ಇದನ್ನ ಪರಿಚಯ ಮಾಡ್ತಾ ಇದೆ. ಗಿಡಗಳನ್ನಾಗಿರ್ಬೋದು ಅಥವಾ ಅದರ ಉತ್ಪನ್ನಗಳನ್ನಾಗಿರ್ಬೋದು ಕಳೆದ ವರ್ಷದಿಂದ ಸಸ್ಯಧಾಮ ಕರ್ನಾಟಕಕ್ಕೆ ಪರಿಚಯ ಮಾಡ್ತಾ ಇದೆ. ಬನ್ನಿ, ಒಂದ್ಸಲ ಭೇಟಿ ಕೊಡಿ. ಧನ್ಯವಾದಗಳು.